ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಾನು ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಎಸ್ಪೆಷಲಿ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ರಿಸಲ್ಟ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಿ. ಬಟ್ ನಿನ್ನೆ ಇವತ್ತು ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ. ರಿಸಲ್ಟ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಇರಲಿ ಎಲ್ಲನೂ ಕೂಡ ಡೌನ್ ಆಗಿದ್ದಾವೆ. ಬಟ್ ಸ್ಟಿಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ರಿಸಲ್ಟ್ ನಂತರ ಹೇಗಿದೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಸಪೋರ್ಟ್ ನಿಮ್ಗೆ ಏನಾದರೂ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ನಂಬರ್ ಮೂಲಕ ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ನಿಮಗೆ ಸಿಗುತ್ತೆ. ಬಟ್ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಒಂದಷ್ಟು ಜನ ಅಕೌಂಟ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದಿರಿ, ಅರ್ಧಂಬರ್ಧ ಆಗಿದೆ, ಪ್ರೋಸೆಸ್ ಅರ್ಧಕ್ಕೆ ನಿಂತಿದೆ. ನಾಳೆ ಮತ್ತು ನಾಡಿದ್ದು ನಮ್ಮ ಟೀಮ್ ಇಂದ ಎಸ್ಪೆಷಲಿ ಡೆಡಿಕೇಟೆಡ್ ಆಗಿ ಅಕೌಂಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತಾನೆ ವರ್ಕ್ ಮಾಡ್ತಿರ್ತೀವಿ. ಹಾಗಾಗಿ ನಾಳೆ ನಾಡಿದ್ದು ನಿಮ್ಮ ಅಕೌಂಟ್ ಓಪನಿಂಗ್ ಸ್ಟ್ರಕ್ ಆಗಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ಕೊಡಿ. ಇಲ್ಲೇ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 75 ಪಾಯಿಂಟ್ಸ್ ಅಥವಾ 0.3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಪಾಸಿಟಿವ್ ಆಯ್ತು, ಮತ್ತೆ ಅಲ್ಲಿಂದ ನೋಡಬಹುದು ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ನಂತರ ಇಲ್ಲಿಂದ ಸಾಲಿಡ್ ರಿಕವರಿ ಕಂಡು ಬಂತು. ನೋಡಬಹುದು 300 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಯ್ತು ನಮ್ಮ ನಿಫ್ಟಿ ಇವತ್ತಿನ ಡೌನ್ ಇಂದ. ಬಟ್ ಅಗೇನ್ ಸಸ್ಟೈನ್ ಆಗ್ಲಿಲ್ಲ, ಅಲ್ಲಿಂದ ಮತ್ತೆ ಡೌನ್ ವರ್ಡ್ ಬಂತು. ಅಲ್ಲಿಂದ ಅಂದ್ರೆ ಇವತ್ತಿನ ಹೈ ಇಂದ ಮೋರ್ ದೆನ್ 100 ಪಾಯಿಂಟ್ಸ್ ಡೌನ್ ಆಯ್ತು. ಡೌನ್ ಆಗಿ 75 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೈಲಿ ವಾಲಟೈಲ್ ಸೆಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡ್ಬೋದು ಓಪನಿಂಗ್ 141 ನಂತರ ಇವತ್ತಿನ ಲೋ ನೋಡ್ಬೋದು 24,919 ಕೂಡ ಹೋಯ್ತು. ಅಂದ್ರೆ 25,000 ಒಳಗಡೆ ಕೂಡ ಹೋಯ್ತು. ನಂತರ ಕಮ್ ಬ್ಯಾಕ್ ಅನ್ನ ಮಾಡಿ 25,157ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸಾಲಿಡ್ ರಿಕವರಿ ಬಂತು ಡೌನ್ ಇಂದ, ಬಟ್ ಸಸ್ಟೈನ್ ಆಗ್ಲಿಲ್ಲ. 75 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 270 ಪಾಯಿಂಟ್ಸ್ 0.3% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಅಷ್ಟೇ ಡೌನ್ ಇಂದ ನೋಡಬಹುದು ಯಾವ ರೀತಿ ರಿಕವರಿ ಬಂತು ಅಂತ. 1037 ಪಾಯಿಂಟ್ಸ್ ರಿಕವರ್ ಆಯ್ತು. ಹಾಗೆ ಹೈ ಇಂದ ಮತ್ತೆ ಡೌನ್ ಕೂಡ ಆಯ್ತು. ನೋಡಬಹುದು 400 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿ ಓವರ್ ಆಲ್ 270 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.37% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 0.31% ಡೌನ್ ಇದೆ. ನಿಫ್ಟಿ 200 0.46% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ 500 ನೋಡಬಹುದು 0.49% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.3 ಇಂದ ಅಪ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಶೇರುಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 1.1% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಮಿಡ್ ಕ್ಯಾಪ್ 100 ಅಲ್ಲಿ 1.14% ಡೌನ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 1.01% ಡೌನ್ ಇದೆ. ಅಂದ್ರೆ ಇವತ್ತು ಕೂಡ ಮಿಡ್ ಕ್ಯಾಪ್ ಶೇರುಗಳಲ್ಲಿ ಮೋರ್ ದೆನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ ಭರ್ಜರಿ ಡೌನ್ ಫಾಲ್ ಇತ್ತು, ಇವತ್ತು ಕೂಡ ಮೋರ್ ದೆನ್ 1% ಡೌನ್ ಫಾಲ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.3% ಡೌನ್ ಆಗಿದೆ ಇವತ್ತು. ಹಾಗೆ ಸ್ಮಾಲ್ ಕ್ಯಾಪ್ 100 0.9% ಡೌನ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.75% ಡೌನ್ ಆಗಿದೆ. ಅಂದ್ರೆ ಕಂಪೇರ್ ಟು ಮಿಡ್ ಅಂಡ್ ಸ್ಮಾಲ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ 50 ಅಲ್ಲಿ ಮಾತ್ರ 1.3% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಅಂದ್ರೆ ಇವತ್ತು ಕೂಡ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 0.82% ಡೌನ್ ಪರ್ಫಾರ್ಮೆನ್ಸ್ ಇದೆ. ಒಟ್ಟಿನಲ್ಲಿ ಇವತ್ತು ಕೂಡ ಸ್ಮಾಲ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್ ಆಗಲಿ ಅಥವಾ ಮೈಕ್ರೋ ಕ್ಯಾಪ್ ಆಗಲಿ ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ಇವತ್ತು 2 ಸೆಕ್ಟರ್ಸ್ ಗ್ರೀನ್ ಅಲ್ಲಿ ಕಾಣ್ತಾ ಇದೆ. ಒಂದು ಮೆಟಲ್ ಸೆಕ್ಟರ್ 0.57% ಅಪ್ ಆಗಿದೆ. ಇನ್ನೊಂದು ಆಯಿಲ್ ಅಂಡ್ ಗ್ಯಾಸ್ 0.27% ಅಪ್ ಆಗಿದೆ. ಈ 2 ಸೆಕ್ಟರ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಉಳಿದ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ ನಿಫ್ಟಿ ಆಟೋ 0.29% ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ 1.02% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.87% ಡೌನ್ ಆಗಿದ್ದಾವೆ. ಇನ್ನು FMCG 0.6% ಡೌನ್ ಇದೆ. IT 0.29% ಡೌನ್ ಇದೆ. ಹಾಗೆ ಮೀಡಿಯಾದಲ್ಲಿ 0.47% ಡೌನ್ ಇದೆ. ಫಾರ್ಮಾ 0.6% ಡೌನ್ ಆಗಿದೆ. PSU ಬ್ಯಾಂಕ್ಗಳಲ್ಲಿ 1.01% ಡೌನ್ ಇದೆ. ರಿಯಾಲಿಟಿ 0.71% ಡೌನ್ ಆಗಿದೆ. ನಿನ್ನೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ರಿಯಾಲಿಟಿ ಸೆಕ್ಟರ್ ಅಲ್ಲಿ.
ಇವತ್ತು ಬಿಲೋ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.85% ಡೌನ್ ಆಗಿದ್ದಾವೆ. ಹೆಲ್ತ್ ಕೇರ್ 0.6% ಡೌನ್ ಆಗಿದ್ದಾವೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.66% ಡೌನ್ ಇದೆ. ಒಟ್ಟಿನಲ್ಲಿ 2 ಸೆಕ್ಟರ್ಸ್ ಅನ್ನ ಹೊರತುಪಡಿಸಿ ಇನ್ನೆಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಬಂತು. ಅದರಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಇದೆ. ಹಾಗೆ PSU ಬ್ಯಾಂಕ್ ಅಂಡ್ ನಿಫ್ಟಿ ಬ್ಯಾಂಕ್ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನೆಲ್ಲ ಬಿಲೋ 1% ಡೌನ್ ಫಾಲ್ ಇದೆ. ಇವತ್ತು 2 ಸೆಕ್ಟರ್ ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಏನೋ ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿತ್ತು ಆ ಕಡೆ ಬಂದ್ರೆ ನೋಡ್ಬೋದು. ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳನ್ನ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತವೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ದಾವೆ, ಇಲ್ಲ ಅಂತಲ್ಲ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಕೆಳಗಡೆ ಬಂದ್ರೆ ಇಲ್ಲಿ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಪಾಸಿಟಿವ್ ಇದ್ದಾವೆ, ಕೆಲವು ನೆಗೆಟಿವ್ ಇದ್ದಾವೆ. ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲೇ ಇದಾವೆ ಗ್ಲೋಬಲ್ ಮಾರ್ಕೆಟ್ಸ್. ಬಟ್ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇ. ನಿನ್ನೆ ಅಂತೂ ಭರ್ಜರಿ ಡೌನ್ ಆಯ್ತು. ಇವತ್ತು ನಿನ್ನೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ ಅಷ್ಟೇ. ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ? ಖಂಡಿತ ಕಾರಣಗಳಂತೂ ಆಸ್ ಯೂಶುವಲ್ ಅವೇ. ಸುಂಕಪ್ಪ, ಹಾಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಇಂದ ಏನಾದ್ರು ಪಾಸಿಟಿವ್ ಸುದ್ದಿ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಕೂಡ ಇನ್ನೊಂದು ತಿಂಗಳು ಬರಲ್ಲ ಅನ್ನೋ ರೀತಿ ಅಪ್ಡೇಟ್ ಗಳು ಬಂದವೆ ಆಸ್ ಪರ್ ಬ್ಲೂಮ್ಬರ್ಗ್ ರಿಪೋರ್ಟ್. ನಂತರ ಗ್ಲೋಬಲ್ ಮಾರ್ಕೆಟ್ಸ್ ಅನ್ಸರ್ಟನಿಟೀಸ್ ಡ್ಯೂ ಟು ಟ್ಯಾರಿಫ್ಸ್, ಇವುಗಳು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಆಕ್ಚುಲಿ ಮಾರ್ಕೆಟ್ ದಿಕ್ಕೆ ಗೊತ್ತಾಗ್ತಾ ಇಲ್ಲ ಈಗ. ಯಾಕಂದ್ರೆ ಅನ್ನೆಸೆಸರಿ ಮಾರ್ಕೆಟ್ ಬೀಳ್ತಾ ಇದೆ. ಇಲ್ಲಿ ಆಕ್ಚುಲ್ ಆಗಿ ರೀಸನ್ ಏನು? ಎಸ್ಪೆಷಲಿ ಅಮೆರಿಕ ಯುರೋಪಿಯನ್ ಕಂಟ್ರೀಸ್ಗೆ ಟ್ಯಾರಿಫ್ ಹಾಕೋದಕ್ಕೂ ನಮ್ಮ ಮಾರ್ಕೆಟ್ಗೂ ಏನ್ ಸಂಬಂಧ ಅಂತ ತುಂಬಾ ಜನರಿಗೆ ಅನ್ಸ್ಬೋದು. ಖಂಡಿತ ಸಂಬಂಧಗಳು ಡೈರೆಕ್ಟ್ ಇಲ್ಲದೆ ಇರ್ಬೋದು, ಇಂಡೈರೆಕ್ಟ್ಲಿ ಇದ್ದೇ ಇರ್ತವೆ. ಜೊತೆಗೆ ಹಂಗ್ ನೋಡಿದ್ರೆ ಆಕ್ಚುಲಿ ನಮ್ಮ ಮಾರ್ಕೆಟ್ ಈಗಾಗಲೇ ಡೌನ್ ಅಲ್ಲಿ ಇದೆ ಗ್ಲೋಬಲ್ ಮಾರ್ಕೆಟ್ಗೆ ಹೋಲಿಸಿದ್ರೆ ಅಥವಾ ಅಮೆರಿಕನ್ ಮಾರ್ಕೆಟ್ ಹೋಲಿಸಿದ್ರೆ. ಇಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕರೆಕ್ಷನ್ ಕಂಡು ಬರ್ತಿರೋದೇ ಸ್ವಲ್ಪ ಆಶ್ಚರ್ಯ ಪಡಿಸ್ತಿದೆ ಎಲ್ಲರನ್ನು. ಈವನ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಯಾಕೆ ಹಿಂಗ್ ಮೂವ್ ಆಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಆ ರೀತಿಯ ಸನ್ನಿವೇಶವನ್ನ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ. ಬಟ್ ಇದೆಲ್ಲವೂ ಕೂಡ ಟೆಂಪರರಿನೇ. ಕಾಯ್ಬೇಕು ಸರಿಯಾದ ಸಮಯಕ್ಕಾಗಿ. ಖಂಡಿತ ಸರಿಯಾದ ಸಮಯ ಬರುತ್ತೆ, ಆದಷ್ಟು ಬೇಗ ಬರ್ಲಿ ಅನ್ನೋದೇ ನಮ್ಮ ಬಯಕೆ. ಬೇರೆ ಸುದ್ದಿಗಳ ಕಡೆ ಬಂದ್ರೆ ಇಂಡಿಯನ್ ರುಪಿ ಫ್ರೆಶ್ ರೆಕಾರ್ಡ್ ಲೋನ್ ಕಂಡಿದೆ. ಇವತ್ತು 91.74 ವರೆಗೂ ಕೂಡ ಹೋಗಿದೆ. ಆಲ್ಮೋಸ್ಟ್ 92 ಹತ್ರ ಬಂದ್ಬಿಟ್ಟಿದೆ. ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ, 90 ಕ್ರಾಸ್ ಮಾಡಿದ ಓದೋತಿನ ಈಸಿಯಾಗಿ 100 ವರೆಗೂ ಹೋಗೋವರೆಗೂ ನಮ್ಗೇನಷ್ಟು ಗಮನಕ್ಕೆ ಬರೋದೇ ಇಲ್ಲ ಅಂತ. ಅದೇ ರೀತಿ ಆಗ್ತಾ ಇದೆ. 92 ಬಂದಿದೆ. ನೋಡೋಣ, 100 ರೀಚ್ ಆಗೋದು ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ಬಟ್ 92 ಲೆವೆಲ್ಗಂತೂ ಬರ್ತಾ ಇದೆ ಹತ್ತತ್ರ. ಈಗ ಗೋಲ್ಡ್ ಅಲ್ಲಿ ರೆಕಾರ್ಡ್ ರ್ಯಾಲಿ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ ನೋಡಬಹುದು MCX ಅಲ್ಲಿ 4.75% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಗೋಲ್ಡ್ ಅಲ್ಲಿ. ಸಿಲ್ವರ್ ಕೂಡ ನೋಡಬಹುದು 3.25%. ಎರಡು ಕಮಾಡಿಟೀಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಇವತ್ತು ಕೂಡ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎಲ್ಲಿವರೆಗೂ ಸುಂಕಪ್ಪ ಸದ್ದು ಮಾಡ್ತಿರ್ತಾನೋ ಅಲ್ಲಿವರೆಗೂ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಈಗ ಯಾವಾಗ ಈಕ್ವಿಟಿ ಮಾರ್ಕೆಟ್ಸ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾವೋ ಮೇ ಬಿ ಆ ಸಂದರ್ಭದಲ್ಲಿ ಸಿಲ್ವರ್ ಅಂಡ್ ಗೋಲ್ಡ್ ಕನ್ಸಾಲಿಡೇಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಈಕ್ವಿಟಿ ಮಾರ್ಕೆಟ್ಸ್ ಏನಾದ್ರೂ ಇದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂದ್ರೆ ಅಬ್ವಿಯಸ್ಲಿ ಸಿಲ್ವರ್ ಅಂಡ್ ಗೋಲ್ಡ್ ರ್ಯಾಲಿ ಇನ್ನೂ ಮುಂದುವರಿಯೋ ಚಾನ್ಸಸ್ ಇರುತ್ತೆ. ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಇವತ್ತು ಅಮಾಗಿ ಮೀಡಿಯಾ ಲ್ಯಾಬ್ಸ್ ಸ್ಟಾಕ್ ನ ಲಿಸ್ಟಿಂಗ್ ಇತ್ತು. 12% ಡಿಸ್ಕೌಂಟ್ ಗೆ ಲಿಸ್ಟ್ ಆಯ್ತು. ಇನ್ವೆಸ್ಟರ್ಸ್ಗೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡ್ತು. ಬಟ್ ಅಟ್ ದ ಸೇಮ್ ಟೈಮ್ ಸ್ಟ್ರಾಂಗ್ ರ್ಯಾಲಿಯನ್ನು ಕೂಡ ಕೊಡ್ತು. ಲಿಸ್ಟ್ ಆದ ನಂತರ ನೋಡಬಹುದು 13% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಮಾಗಿ ಮೀಡಿಯಾ ಲ್ಯಾಬ್ಸ್ ಅಲ್ಲಿ. ಲಿಸ್ಟಿಂಗ್ ಡಿಸಪಾಯಿಂಟ್ಮೆಂಟ್ ತಂದ್ರು, ಆನಂತರ ಒಂದಷ್ಟು ರ್ಯಾಲಿಯನ್ನ ಕೊಟ್ಟಿದೆ ಅಮಾಗಿ ಮೀಡಿಯಾ ಲ್ಯಾಬ್ಸ್. ವಿಕ್ರಮ್ ಸೋಲಾರ್ ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ನಿನ್ನೆ ಇದರ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ. ರಿಸಲ್ಟ್ ಚೆನ್ನಾಗೇ ಇತ್ತು, ಬಟ್ ರಿಯಾಕ್ಷನ್ ಏನ್ ಚೆನ್ನಾಗಿಲ್ಲ. ನಿಯರ್ಲಿ 8% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿತ್ತು. JSW ಎನರ್ಜಿ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿತ್ತು, ಅಂದ್ರೆ PPA ಮಾಡ್ಕೊಂಡಿತ್ತು, ಅಂದ್ರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿತ್ತು 1600 ಮೆಗಾವಾಟ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ, ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು, ಜಾಸ್ತಿ ಡೌನ್ ಆಗ್ಲಿಲ್ಲ. ಅದೇ ಒಂದು ಪಾಸಿಟಿವ್ ಸುದ್ದಿ ಅಂತ ಹೇಳ್ಬೋದು. ನಂತರ ಪೇಸ್ ಡಿಜಿಟೆಕ್ ಕಂಪನಿಗೆ BSNL 94 ಕೋಟಿ ಆರ್ಡರ್ ಸಿಕ್ಕಿತ್ತು. ಆ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. 1.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಸಾಟಿನ್ ಕ್ರೆಡಿಟ್ ಕೇರ್ ನೆಟ್ವರ್ಕ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಅಂದ್ರೆ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಕ್ಯೂಟ್ರಿನೋ ಲ್ಯಾಬ್ಸ್ ಅಲ್ಲಿ ಸುಮಾರು 76% ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ನಂತರ ಎಟರ್ನಲ್ ಅಥವಾ ಝೊಮ್ಯಾಟೊ ಕೂಡ ಫೋಕಸ್ ಅಲ್ಲಿತ್ತು. ಆಕ್ಚುಲಿ ಝೊಮ್ಯಾಟೊದಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು, ಅಪ್ ಟು 5% ವರೆಗೂ ರಿಸಲ್ಟ್ ಗೆ ಮುಂಚೆ. ಯಾಕಂದ್ರೆ ಇವತ್ತು ರಿಸಲ್ಟ್ ಬರ್ತಾ ಇದೆ, ಅಂದ್ರೆ ಮಾರ್ಕೆಟ್ ಓಪನ್ ಇದ್ದಾಗ ಬಂದಿಲ್ಲ, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ರ್ಯಾಲಿ ಬಂದಿದೆ ಎಕ್ಸ್ಪೆಕ್ಟೇಷನ್ ಮೇಲೆ. ನೋಡೋಣ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ. ಮೇ ಬಿ ನಾಳೆ ರಿಸಲ್ಟ್ ಗೆ ರಿಯಾಕ್ಷನ್ ಬರುತ್ತೆ.
ಇನ್ನು MRPL ಅಥವಾ ಮಂಗಳೂರು ರಿಫೈನರಿ ಕೂಡ ಫೋಕಸ್ ಅಲ್ಲಿತ್ತು. ಜೊತೆಗೆ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅಪ್ ಟು 10% ವರ್ಗೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ MRPL ಅಲ್ಲಿ. ಅದಕ್ಕೆ ಕಾರಣ ನೋಡಬಹುದು, ವೆನಿಜುವೆಲಾದಿಂದ ಆಯಿಲ್ ಪರ್ಚೇಸ್ ಮಾಡ್ಲಿಕ್ಕೆ ನೋಡ್ತಿದೆ ಅನ್ನೋ ಅಂತ ಸುದ್ದಿಗಳು ಬಂದಿದ್ದಾವೆ. ಈ ಸುದ್ದಿ ಸ್ಟಾಕ್ ಅಲ್ಲಿ ಭರ್ಜರಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾಗಿ ಅಪ್ ಟು 10% ವರ್ಗೂ ಕೂಡ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ MRPL ಅಲ್ಲಿ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟನ್ನು ಓಪನ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.